ಸ್ವತಂತ್ರ ಹೋರಾಟವನ್ನು ನಡೆಸಿ ಹುತಾತ್ಮರಾಗಿರುವಂತಹ ಈ ವೃತ್ತಕ್ಕೆ ಹೆಸರು ಕೂಡ ಇದೆ ನಾಗಾರೆಡ್ಡಿ ಸರ್ಕಲ್ ಅಂತ. ಆ ನಾಗಾರೆಡ್ಡಿಯವರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ಅನಾವರಣ ಮಾಡಬೇಕು ಅಂತ ನಮ್ಮ ಸಂಘಟನೆಗಳ ಒತ್ತಾಯ. ಹಾಗೆಯೇ ಈ ಸರ್ಕಲ್ಲು ದೊಡ್ಡದಾಗಿ ಮಾಡಿ ಸುಸಜ್ಜಿತವಾಗಿ ಈ ಒಂದು ರಸ್ತೆಯನ್ನ ಮಾಡಬೇಕು, ಫುಟ್ಪಾತ್ ಸರ್ವಿಸ್ ರಸ್ತೆ ಮಾಡಬೇಕು, ಒಳಚರಂಡಿಯನ್ನ ಮಾಡಬೇಕು. ರಾಜ್ಯ ಹೆದ್ದಾರಿ ಆಗೋದು ನಿಮ್ಮ ಮನೆ ಒಂದು ಅಧಿಸೂಚನೆ ಅಂತ ನಿಮ್ಗೊಂದು ಆದೇಶ ಇದ್ದೇ ಇರುತ್ತೆ. 1959 48 ಯಾವುದೇ ಒಂದು ಇರುತ್ತೆ. ಇಷ್ಟು ಅಡಿ ಅಂತ ಲಿಮಿಟ್ ಇರುತ್ತೆ, ಅಷ್ಟು ಅಭಿವೃದ್ಧಿಗೊಳ್ಬೇಕು ಅಂತ. ಅದರಲ್ಲಿ ತಾವು ಎಷ್ಟು ಅಡಿ ಆದ್ರೂ ಅಭಿವೃದ್ಧಿಗೊಳಿಸಿ, 40 ಮಾಡ್ತೀರಾ, 30. ಆದರೆ ಏನು ಒತ್ತುವರಿ ಜಾಗ ಇರುತ್ತೆ 100 ಅಡಿ ಅಂದ್ಮೇಲೆ 100 ಅಡಿ ಒಂದೇ ಸಲ ಮಾಡ್ಬೇಡಿ, ಅಕ್ವರೇಷನ್ ಮಾಡ್ಕೊಬಿಡಿ. 100 ಅಡಿಯಲ್ಲಿ 1 ಇಂಚು ಕೂಡ ಬೇರೆಯವರು ಯಾರು ಒತ್ತುವರಿ ಮಾಡಬಾರ್ದು. ಅದು ವಾಣಿಜ್ಯ ಮಳಿಗೆಯವರಾಗ್ಬೋದು, ಸಾರ್ವಜನಿಕರಾಗ್ಬೋದು, ರೈತರಾಗ್ಬೋದು. ಅದನ್ನ ನೀವು ಒತ್ತುವರಿ ಮಾಡ್ಕೊಂಡು ನಿಮ್ಮೆಂಡ ಅವರಲ್ಲಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಕಾಮಗಾರಿ ಇನ್ನೂ ಹೆಚ್ಚಿನಾಗಿ ಮಾಡ್ಬೇಕು ಅಂದಾಗ ಇನ್ನೊಬ್ರು ನೋಟಿಸ್ ಕೊಡೋ ಪ್ರಮೇಯನೇ ಬರೋದಿಲ್ವಲ್ಲ. 250 ವರ್ಷಗಳಿಂದ ಬ್ರಿಟಿಷ್ ಸರ್ಕಾರ ರೈಲ್ವೆ ಇದನ್ನ ಮಾಡಿದ್ದಾರೆ, ಹಳ್ಳಿಗಳನ್ನ 1 ಇಂಚು ಕೂಡ ಯಾರು ಒತ್ತುವರಿ ಮಾಡಕ್ಕಾಗಿಲ್ಲ. ಆ ರೀತಿ ನೀವು ಯಾಕೆ ಮಾಡಬಾರ್ದು ಅಂತ ನಾವು ಕೇಳ್ತಾ ಇರೋ ತಮ್ಮನ್ನ. ಸುಮಾರು ವರ್ಷಗಳಿಂದ ಗೌರಿಬಿದನೂರು ತಾಲೂಕಿನಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಮತ್ತು ಒಂದು ರಾಜ್ಯ ಹೆದ್ದಾರಿ ಹಾದು ಹೋಗಿದೆ. ಕಳೆದ 2008ರಿಂದ ಹಿಡಿದು ಈ ತನಕ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ. ರಸ್ತೆ ವಿಳಂಬ ಆಗ್ತಾನೆ ಇದೆ. ಇದಕ್ಕೆ ನಾನಾ ಕಾರಣಗಳಿದೆ. ಈ ಹಿಂದೆ BH ರೋಡ್ ಅಲ್ಲಿ ಅಗಲೀಕರಣ ಆದಾಗ ಸುಮಾರು ಸಂಘಟನೆಗಳು ಆವತ್ತು ಸಹ ನಾವು ಹೈಕೋರ್ಟ್ ತನಕ ಹೋಗಿ ಇಷ್ಟು ಮಾತ್ರ ರೋಡ್ ಮಾಡಕ್ಕೆ ನಮ್ಗೆ ಅವಕಾಶ ಕೊಟ್ರಿ ಸಾರ್ವಜನಿಕರು ಎಲ್ಲರೂ ಸೇರಿ ಬೆಂಬಲ. ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರು ತಾಲೂಕಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತೇನು ಈ ರಸ್ತೆ ಅಗಲೀಕರಣದ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಶಿರಾದಿಂದ ಮುಳುಬಾಗಲವರೆಗೂ ಹಾದು ಹೋಗ್ತಕ್ಕಂಥ ರಸ್ತೆ, ಇದೇ ರಸ್ತೆ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಕುರುಬರಳ್ಳಿಯಿಂದನೂ ಹಾದು ಹೋಗ್ತದೆ. ಅಲ್ಲಿ ಇಬ್ಬರು ರೈತರು ಈ ರಸ್ತೆಗೆ ನಾವು ಕೊಡೋದಿಲ್ಲ, ನಮ್ಗೆ ಸಮಾಧಾನ ಇಲ್ಲ, ನೀವು ಕೊಡ್ತಾ ಇರ್ತಕ್ಕಂಥದ್ದು ಅಂತ ನಿಲ್ಸಿದ್ರು. ಆಗ ಈ KRTCL ಅಧಿಕಾರಿಗಳು ಸುಮಾರು ಇಬ್ಬರು ರೈತರು 30-40 ಜನ ಪೊಲೀಸರನ್ನ ಕರ್ಕೊಂಡು ಬಂದು ಆ ರೈತರನ್ನ ತಳ್ಳಿ ಆ ರಸ್ತೆನ ರಾತ್ರಿ ಅವಾಗ್ಲಿಂದ ಹಗಲು ರಾತ್ರಿ ಮಾಡ್ಬೇಕು. ಅಲ್ಲಿ ಅವ್ರ ಗಂಡಸನ ಎಲ್ಲ ರೈತ ಬಂದವರು ಹಾಗೂ ಸಾರ್ವಜನಿಕರು ಈ ಒಂದು ಪ್ರತಿಭಟನೆಗೆ ಇಷ್ಟೊಂದು ಜನ ಬಂದು ಆಗಮಿಸಿದ್ದೀರಾ, ನಮಗೆ ತುಂಬಾ ಸಂತೋಷ ಆಗ್ತದೆ. ಈ ಏನು ಇವತ್ತು ಪ್ರತಿಭಟನೆ ನಡೀತದೆ ಮಧುಗಿರಿ ರಸ್ತೆ ಅಗಲೀಕರಣಕ್ಕೋಸ್ಕರ ಇಷ್ಟೊಂದು ಜನ ಬಂದಿದ್ದೀರಾ. ಈ ಏನು ಈಗ ಅರ್ಧಂಬರ್ಧ ರೋಡ್ ಹೊಡೆದವ್ರೆ, ಇದನ್ನ ಪೂರ್ತಿ 50 ಅಡಿ ಆ ಕಡೆ 50 ಈ ಕಡೆ 50 ಹೊಡಿಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಬಂದಿದ್ದಾರೆ. ದಯವಿಟ್ಟು ಬೇಗ ರೋಡ್ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 69 ನಿಯಮಾನುಸಾರ ಅಭಿವೃದ್ಧಿಗೊಳಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಕರ್ನಾಟಕ ರೈತ ಸಂಘಟನೆ, ರೈತ ರಕ್ಷಣಾ ಸೇನೆ, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳು ಸೋಮವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿದವು. ಅಖಿಲ ಕರ್ನಾಟಕ ರೈತ ಸಂಘಟನೆ ತಾಲ್ಲೂಕು ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೆದ್ದಾರಿಯ 2 ಕಡೆಯ ರಸ್ತೆಯನ್ನು 80 ಎಂಬುದಾಗಿ ಗುರುತಿಸಿರುವುದು ಅವೈಜ್ಞಾನಿಕ. ಸರ್ವೀಸ್ ರಸ್ತೆಯೂ ಇದು ಒಳಗೊಂಡಿರುವುದರಿಂದ ರಸ್ತೆಯ ಅಗಲ ಕಡಿಮೆಯಾಗುತ್ತದೆ. ವೇಗವಾಗಿ ಬೆಳೆಯುತ್ತಿರುವ ನಗರದ ದೂರದೃಷ್ಟಿ ಇಟ್ಟುಕೊಂಡು ಹಾಗೂ ರಾಷ್ಟ್ರೀಯ ಹೆದ್ದಾರಿ ನಿಯಮಗಳ ಅನ್ವಯ 50ರಿಂದ 50 ರಂತೆ ಒಟ್ಟಾರೆ 100 ಅಡಿ ಅಗಲದ ಹೆದ್ದಾರಿ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ನಗರಸಭೆಯ ನಿರ್ಲಕ್ಷ್ಯದಿಂದ ಕಟ್ಟಡಗಳ ತೆರವು ಕಾರ್ಯ ವಿಳಂಬವಾಗುತ್ತಿದೆ. ಇದರಿಂದ ಜನ ಮತ್ತು ವಾಹನ ಸವಾರರಿಗೆ ಪ್ರತಿನಿತ್ಯ ತೊಂದರೆಯಾಗುತ್ತಿದೆ. ಕೂಡಲೇ ಕಟ್ಟಡಗಳನ್ನು ತೆರವುಗೊಳಿಸಿ ನಿಯಮಾನುಸಾರ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎಂದು ರೈತ ರಕ್ಷಣಾ ಸೇನೆ ರಾಜ್ಯ ಅಧ್ಯಕ್ಷ ಡಾ ಆದಿಮೂರ್ತಿ ರೆಡ್ಡಿ ಮನವಿ ಮಾಡಿದರು. ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸತ್ಯನಾರಾಯಣ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ.
ಆದರೆ ಅಧಿಕಾರಿಗಳು ತ್ವರಿತ ಕಾಮಗಾರಿಗೆ ಮುಂದಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕರವೇ ಕಾರ್ಯದರ್ಶಿ ಪ್ರಭು ಮಾತನಾಡಿ, ನಿಯಮಾನುಸಾರ ರಸ್ತೆ ಅಗಲೀಕರಣ ಮಾಡಿ, ಸಾರ್ವಜನಿಕರು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರವೇ ಜಿಎಲ್ ಅಶ್ವಥ್ ನಾರಾಯಣ್, ರಮಣರೆಡ್ಡಿ, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಸುರೇಶ್ ಬಾಬು, ಕೃಷ್ಣಪ್ಪ, ಲಕ್ಷ್ಮೀದೇವಮ್ಮ, ಲಕ್ಷ್ಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.